ಧಾರವಾಡದಲ್ಲಿ ಶುರುವಾಗಿದೆ ಗುರು ಶಿಷ್ಯರ ಚುನಾವಣಾ ಸಮರ. ಜಗದೀಶ್ ಶೆಟ್ಟರ್ಗೆ ಸವಾಲೆಸೆದಿದ್ದಾರೆ ಮಹೇಶ್ ತೆಂಗಿನಕಾಯಿ. ಲೋಕಸಭಾ ಚುನಾವಣೆಯಲ್ಲಿ ಶೆಟ್ಟರ್ ಅಭ್ಯರ್ಥಿಯಾಗಿ ಅವರನ್ನ 3 ಲಕ್ಷ ಮತಗಳಿಂದ ಸೋಲಿಸುತ್ತೇವೆ ಅಂತ ಮಹೇಶ್ ತೆಂಗಿನಕಾಯಿ ಸವಾಲೆಸೆದಿದ್ದಾರೆ. ಜಗದೀಶ್ ಶೆಟ್ಟರ್ಗೆ ಶಿಷ್ಯ ಮಹೇಶ್ ತೆಂಗಿನಕಾಯಿ ಸವಾಲೆಸೆದಿದ್ದಾರೆ. ಶೆಟ್ಟರ್ ನನ್ನ ವಿರುದ್ಧ 36 ಸಾವಿರ ಮತಗಳ ಅಂತರದಿಂದ ಸೋತಿದ್ರು. ಈಗಲೂ ಮತ್ತೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಲಿ, ಈಗಲೂ ಮತ್ತೆ ಸೋಲಿಸ್ತೇನೆ. ಶೆಟ್ಟರ್ ನನ್ನ ವಿರುದ್ಧ 36 ಸಾವಿರ ಮತಗಳ ಅಂತರದಿಂದ ಸೋತಿದ್ರು. ಜೋಶಿ 3 ಬಾರಿ ಸಂಸದರಾಗಿದ್ದಾರೆ. ಈ ಬಾರಿಯೂ ಅವರೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ. ಶೆಟ್ಟರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬರಲಿ ಅಂತ ತೆಂಗಿನಕಾಯಿ ಸವಾಲೆಸೆದಿದ್ದಾರೆ. ಒಂದ್ ರೀತಿ ಗುರು ಶಿಷ್ಯರ ಕಾಳಗ ಅಂತಾನೆ ಹೇಳ್ಬೋದು. ಜಗದೀಶ್ ಶೆಟ್ಟರ್ ಅದೇ ರೀತಿಯಾಗಿ ಮಹೇಶ್ ತೆಂಗಿನಕಾಯಿ ವಿರುದ್ಧ ಒಂದಷ್ಟು ಜಟಾಪಟಿ ಶುರುವಾಗಿದೆ. ಮತ್ತೆ ಬೇಕಿದ್ರೆ ಅಭ್ಯರ್ಥಿಯಾಗಿ ಕಣಕ್ಕಿಳಿಲಿ ಜಗದೀಶ್ ಶೆಟ್ಟರ್, ನೋಡೇ ಬಿಡೋಣ, ಮತ್ತು ಕೂಡ ಅವರನ್ನ ಸೋಲಿಸ್ತೇನೆ ಅಂತ ಅವರ ಶಿಷ್ಯರೇ ಆಗಿರುವಂತಹ ಮಹೇಶ್ ತೆಂಗಿನಕಾಯಿ ಎಸ್ತಿರುವಂತಹ ಸವಾಲಿದೆ. 36 ಸಾವಿರ ಮತಗಳ ಅಂತರದಿಂದ ಸೋಲಿಸಿದ್ದೇನೆ. ಜೋಶಿ ಅವರು ಕೂಡ 3 ಬಾರಿ ಸಂಸದರು. ಯಾರು ಬೇಕಿದ್ರು ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ನಾನು ಸೋಲಿಸ್ತೇನೆ. ಜಗದೀಶ್ ಶೆಟ್ಟರ್ ಅವರು ಇಳಿದ್ರು ಕೂಡ ತೊಂದರೆ ಇಲ್ಲ ಅಂತ ಸವಾಲ್ ಹಾಕಿದ್ದಾರೆ. ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಭಾರತೀಯ ಜನತಾ ಪಾರ್ಟಿಯಿಂದ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಈಗಾಗಲೇ 3 ಬಾರಿ ಗೆದ್ದಿದ್ದಾರೆ. ಹೀಗಾಗಿ ಈ ಸಲ ನಮ್ಮೆಲ್ಲರ ಅಪೇಕ್ಷೆ ಇದೆ, ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಅಂತಕ್ಕ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಕೊಡಬೇಕನ್ನುವಂಥ ಆಗ್ರಹ ಇದೆ. ಇನ್ನು ಎರಡನೇದು, ನೀವು ಜಗದೀಶ್ ಶೆಟ್ಟರ್ ಬಗ್ಗೆ ಈಗ ಕೇಳ್ತಾ ಇದ್ರಿ, ಏನು ಭಾಳ ಪ್ರತಿರೋಧ ಅಂತೇಳಿ. ನಾನು ತಮ್ಮ ಮಾಧ್ಯಮದ ಮುಖಾಂತರ ಓಪನ್ ಆಗಿ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ನಿಂದ ಜಗದೀಶ್ ಶೆಟ್ಟರನ್ನು ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕನ್ನೋಂಥ ಆಹ್ವಾನ ಕೂಡ ನಾವು ಕೊಡ್ತಾ ಇದ್ದೇವೆ. ಅವರು ಈ ಸಲ ಕಾಂಗ್ರೆಸ್ ಪಾರ್ಟಿಯಿಂದ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಇದರ ಸ್ಪರ್ಧೆ ಮಾಡಿದ್ರು. 36 ಸಾವಿರ ಮತಗಳ ಅಂತರದಿಂದ ಅವತ್ತು ಸೋಲನ್ನು ಕಂಡಿದ್ದಾರೆ. ಈ ಸಲ ಅವ್ರು ಲೋಕಸಭೆಗೆ ಅವರು ಸ್ಪರ್ಧೆ ಮಾಡಿದರೆ 3 ಲಕ್ಷಕ್ಕಿಂತ ಹೆಚ್ಚಿನ ಮತಗಳಿಂದ ಅವ್ರು ನಾವು ಸೋಲಿಸುವಂಥ ವ್ಯವಸ್ಥೆ ನಾವು ಮಾಡ್ತೇವೆ. 100% ಸವಾಲಾಗ್ತೇವೆ. ಕಾಂಗ್ರೆಸ್ ಪಾರ್ಟಿಯವರು ಬೇಗ ಅವ್ರ ಹೆಸರನ್ನು ಘೋಷಣೆ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ.